ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂದರ್ಶನ ಜನವರಿ 6 ಮತ್ತು 7ರಂದು ಪಕ್ಷದ ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ನಡೆಯಲಿದೆ. ಈ ವಿಚಾರ ಹಾಗೂ ಇತರೆ ಹಲವು ಮಹತ್ವದ ವಿಚಾರಗಳಿಗೆ ಸಂಬಂಧಿಸಿ 2023 ಡಿಸೆಂಬರ್ 23ರಂದು ಪಕ್ಷದ ಕೇಂದ್ರ ಕಚೇರಿಯಲ್ಲಿ ನಡೆದ ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಎಂದರು. ಅಭ್ಯರ್ಥಿಗಳ ಸಂದರ್ಶನ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ನಡೆಯಲಿದ್ದು, ಆಸಕ್ತರು ಸಂದರ್ಶನಕ್ಕೆ ಹಾಜರಾಗಬಹುದಾಗಿದೆ. ಪಕ್ಷದ ಹಾಲಿ ಸದಸ್ಯರಾಗಿರುವವರಿಗೆ 5,000 ಹಾಗೂ ಹೊಸದಾಗಿ ಪಕ್ಷ ಸೇರಿ ಸಂದರ್ಶನಕ್ಕೆ ಹಾಜರಾಗುವವರಿಗೆ 10,000 ಸಂದರ್ಶನ ಶುಲ್ಕವಿರುತ್ತದೆ. ಸಂದರ್ಶನದ ನಂತರ ರಾಜ್ಯ ಸಮಿತಿ ಸಂಭಾವ್ಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಸಂಭಾವ್ಯ ಅಭ್ಯರ್ಥಿಗಳು ಎಂದು ಘೋಷಿಸಲಾಗುತ್ತದೆ ಎಂದರು. ತುಂಬಾ ಹದಗೆಟ್ಟೋಗಿದೆ. ಈಗಾಗಲೇ ನೀವು ನೋಡ್ತಾ ಇರ್ಬೋದು, ಈಗಾಗಲೇ KH ಮುನಿಯಪ್ಪನವರು MP ಎಲೆಕ್ಷನ್ ಅಲ್ಲಿ 7 ಬಾರಿ ಗೆದ್ದು ರೈಲ್ವೆ ಮಂತ್ರಿಗಳು ಕೂಡ ಆಗಿದ್ರು. ಬಟ್ ಯಾವುದೇ ರೀತಿಯಲ್ಲಿ ಇಲ್ಲಿ ಏನು ಕಾರ್ಯಕ್ರಮಗಳು ಕಂಡುಬಂದಿಲ್ಲ. ಮತ್ತೆ ನಮಗೆ ರೈಲ್ವೆ ಸ್ಟೇಷನ್ ಆಗಲಿ ಏನು ನಮ್ಮ ಜಿಲ್ಲೆಗೆ ಏನು ಉತ್ತಮವಾದ ಸೌಕರ್ಯಗಳನ್ನು ತಂದುಕೊಟ್ಟಿಲ್ಲ. ಈ ನಿಟ್ಟಿನಲ್ಲಿ ಲೋಕಸಭಾ ಚುನಾವಣೆ ಇಲ್ಲೇನು 3 ತಿಂಗಳಲ್ಲಿ ಬರಲಿದೆ. ಆ ಲೋಕಸಭಾ ಚುನಾವಣೆಗೆ ನಮ್ಮ KRS ಪಕ್ಷದಿಂದ 28 ಕ್ಷೇತ್ರಗಳಲ್ಲೂ ಸ್ಪರ್ಧೆ ಮಾಡಲಿದೆ. ಇದೇ 6ನೇ ತಾರೀಕು 7ನೇ ತಾರೀಕು ಜನವರಿ KRS ಪಕ್ಷದ ರಾಜ್ಯ ಕಚೇರಿಯಲ್ಲಿ ಸಂದರ್ಶನವನ್ನು ಏರ್ಪಡಿಸಲಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಕೋಲಾರ ಜಿಲ್ಲಾ ಉಪಾಧ್ಯಕ್ಷ ರಾಜ್ಪಾಲ್, ರಾಜ್ಯ ಯುವಕ ಘಟಕ ಕಾರ್ಯದರ್ಶಿ ವೆಂಕಟೇಶ್ ಯುವಧ್ವನಿ, ತಾಲೂಕು ಉಪಾಧ್ಯಕ್ಷ ಡೇವಿಡ್ ಮತ್ತಿತರರು ಹಾಜರಿದ್ದರು. ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು.